ಭಾರತೀಯ ತೀರ್ಥಪರ್ಯಂತ ಒಂದೇ ಗುರು ಪರಂಪರಾ. ಇವತ್ತಿನ ದಿವಸ ನಮ್ಮ ಬೇಲೂರಲ್ಲಿ ಶಂಕರ ಜಯಂತಿ ಅಂಗವಾಗಿ ಸುಮಾರು 94 ವರ್ಷದಿಂದ ಅಂದರೆ ಗುಂಡಾಯುಸರ ತಂದೆ ಅಥವಾ ಅಜ್ಜನ ಕಾಲದಿಂದ ನಡೆಸ್ಕೊಂಡ್ಬರ್ತಾರೆ. ಇದು ವಿಶೇಷ ಏನಪ್ಪ ಅಂದರೆ ಬೇಲೂರಲ್ಲಿ ಶಂಕರ ಸಪ್ತಾಹ ಅಂತ 7 ದಿವಸ ಶಂಕರ ಜಯಂತಿಯಿಂದ ಆರಾಧನೆವರೆಗೆ 7 ದಿನ ಬರುತ್ತೆ. ಈ ಸರಿ 9 ದಿವಸ ಬಂದಿದೆ. ಶಂಕರ ಜಯಂತಿಯಿಂದ ಆರಾಧನೆವರೆಗೆ ಅನುಚಾನವಾಗಿ ಹಿಂದಿಂದ ನಡೆಸ್ಕೊಂಡಿದ್ದಾರೆ. ಅದನ್ನು ನಾವು ಅವ್ರು ಏನು ದಾರಿ ಹಾಕಿಬಿಟ್ರೋ ಆ ದಾರಿನ ನಡೀತಾ ಇದ್ದೀವಿ. ಅದನ್ನು ಇವತ್ತು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಶಂಕರ ಉತ್ಸವ ಮತ್ತು ಊಟವನ್ನು ಶಂಕರ ಮಠ ಮತ್ತು ಸ್ಮಾರ್ಟ್ ಮಂಡಳಿ ವತಿಯಿಂದ ಸೇರಿ ನಡೆಸಿದ್ದು ಅದರಲ್ಲಿ ನಡೀತು. ಶಂಕರ ಮಠದಲ್ಲಿ ಆವತ್ತಿನ ಶಂಕರ ಜಯಂತಿಯಿಂದ ಇಲ್ಲಿ ದಿನವೂ ಕೂಡ ಅಭಿಷೇಕ ಆಗ್ತಾಯಿದೆ. ಅಭಿಷೇಕ, ರಾತ್ರಿ ಭಜನೆ ಮತ್ತು ಪಾರಾಯಣ ಎಲ್ಲ ಆಗ್ತಾಯಿದೆ. ಇಲ್ಲಿ ಇದು ಬೇಲೂರಿನ ಒಂದು ಹೆಮ್ಮೆ. ಇದೇ ಥರ ನಾನು ಕೇಳಿರೋದು ಹಾಸನದ ವಿರೂಪಾಕ್ಷ ದೇವಸ್ಥಾನ ಅಂತ ಇದೆ, ಅಲ್ಲಿ ಇದೇ ಥರ ಮಾಡ್ತಾರೆ. ಸಪ್ತಾಹ ಅಲ್ಲಿ ಮಾಡ್ತಾರೆ. ಹಿಂದೆಲ್ಲೂ ಸಾಮಾನ್ಯ ಕಮ್ಮಿ 5 ದಿವಸ ಮಾತ್ರ ಮಾಡ್ತಾರೆ. ಎಲ್ಲ ಕಡೆ ಪಾಠದಿಂದ ಪಂಚಮಿ ಮಾಡ್ತಾರೆ. ನಮ್ಮಲ್ಲಿ ಪಂಚಮಿಯಿಂದ ದ್ವಾದಶಿವರೆಗೆ ಬರ್ಕೊಂಬರ್ತಾ ಇದೆ. ಇವತ್ತಿನ ದಿವಸ ಶಂಕರಾಚಾರ್ಯರಿಗೆ ಅಭಿಷೇಕ. ಮತ್ತು ವಿಶೇಷ ಅಂದರೆ ಈ ವರ್ಷ ಒಂದು ನಮ್ಮ ಸ್ಕಂದ ಅರ್ಚಕರು ಸಲಹೆ ಕೊಟ್ಟರು, ಒಂದು ಹೋಮ ಮಾಡೋಣ ಅಂತ. ಈಗ ನಾನು ಮುಂಜಾನೆ ಕೇಳಿದೆ ಯಾವ ಹೋಮ ಅಂತ. ದಕ್ಷಿಣಾಮೂರ್ತಿ ಹೋಮ ಅದನ್ನು ಮಾಡೋಣ ಅಂತ. ದಕ್ಷಿಣಾಮೂರ್ತಿ ಹೋಮವನ್ನು ಇವತ್ತು ಅಲ್ಲಿ ಏರ್ಪಾಡು ಮಾಡಿ ಹೋಮವನ್ನು ಮಾಡಿದೆ. ದಕ್ಷಿಣಾಮೂರ್ತಿ ಗುರುಗಳಿಗೆ ಸಂಬಂಧಪಟ್ಟದ್ದು. ಗುರುಗಳ ಆಶೀರ್ವಾದ ನಮಗೆಲ್ಲ ಸಿಗಲಿ, ಎಲ್ಲರೂ ಸುಖವಾಗಿರಲಿ. ಮಳೆ ಆಗ್ತಾಯಿದೆ. ಮಳೆ ಆಗಲಿ ದೃಷ್ಟಿಯಿಂದ ಗುರುಗಳ ಆಶೀರ್ವಾದ ಮತ್ತು ಕೇಶವ ಮತ್ತು ವೆಂಕಟೇಶ್ವರ ಆಶೀರ್ವಾದ ಎಲ್ಲ ಸಿಗಲಿಂದ ಒಂದು ಹೋಮ ಮಾಡಿದೆ. ಅದು ಪ್ರಾರ್ಥನೆ ಹೋಮ ಅಂದರೆ ಇಮಿಡಿಯೇಟ್ ಆಕ್ಷನ್. ದೇವರಿಗೆ ಸ್ವಲ್ಪ ಬೇಗ ಪ್ರಾರ್ಥನೆ ಮಾಡಿ ನಿಧಾನಕ್ಕೆ ತಲುಪುತ್ತೆ. ಹೋಮ ಮಾಡಿದ್ರೆ ಅವನಿಗೆ ಬೇಗ ತಲುಪುತ್ತೆ. ಅದರಿಂದ ಅದನ್ನು ಹೋಮ ಮಾಡಿದ್ವಿ. ಶಂಕರಾಚಾರ್ಯರಿಗೆ ಇದು ಶಂಕರಾಚಾರ್ಯ ಮೂರ್ತಿಯನ್ನು 62ನೇ ಇಸ್ವಿಲಿ ಹಿಂದಿನ ಮಹಾಗುರುಗಳು ವಿದ್ಯಾತೀರ್ಥ ಮಹಾಸ್ವಾಮಿಗಳು 62ನೇ ಇಸ್ವಿಲಿ ಬಂದು ಇಲ್ಲಿ ನಮ್ಮ ಹಿರಿಯರು, ಬೇಲೂರಿನ ಹಿರಿಯರು ಆರ್ ಸುಬ್ರಾಯರು ಅವರಂಥ ಹಿರಿಯರು ಇದ್ದರು. ಅವರೆಲ್ಲ ಸೇರಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸಿರುವಾಗ 62ನೇ ಇಸ್ವಿಲಿ ನನಗೆ ಅವಾಗ 20 ವರ್ಷ. ನಾನು ಹುಡುಗ ಹೆಣ್ಣಿಮೆ 20 ವರ್ಷ ಹುಡುಗ. ಇಲ್ಲಿ ಅವರೇ ಬಂದು ಸದಾ ಸ್ವಾಮಿಗಳೇ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇದು ಬೆಂಗಳೂರಿನ ಅಪ್ಪಂಡ ಅಂತೇಳಿ ಹೋಟ್ಲು ಹಿಂದೂ ಮಾಡಿದ ಹೋಟ್ಲು ಅಂತಿತ್ತು. ಇಲ್ಲಿ ಆಂಧ್ರ ಅವಸರಕ್ಕೆ ಇತ್ತು. ಅಲ್ಲಿ ಅವರು ಓನರು ಅವರು ಗುಂಡಾಯಿಸರು ಅವ್ರಿಗೆ ಭಾರಿ ಕೇವಲ. ಗುಂಡಾಯಿಸರು ಅವರಿಗೆ ಗುರುಗಳು. ಗುರುಗಳಿಗೆ ಹೇಳಿ ನಾನು ವಿಗ್ರಹ ಮಾಡಿಸ್ಬಿಡ್ತೀನಪ್ಪ ಅಂತ. ಆಯಿತು ಅಂದರು. ಅಮೃತಸರ ವಿಗ್ರಹ ಇದು. ಅಮೃತಸರ ಶಂಕರಾಚಾರ್ಯ ವಿಗ್ರಹವನ್ನು ಅಲ್ಲಿ ಬೆಂಗಳೂರು ಮಾಡಿಸಿ. ಆ ಕಾಲದಲ್ಲಿ ಟ್ರಾನ್ಸ್ಪೋರ್ಟ್ಗೆ ತುಂಬ ಕಷ್ಟ ಇತ್ತು. ಇವನಾಗೆ ವೆಹಿಕಲ್ ಎಲ್ಲ ಇತ್ತಿಲ್ಲ, ಭಾಳ ಕಷ್ಟ. ಆದರೂ ತಂದು ಸುಮಾರು ಒಂದು 10 ವರ್ಷಕ್ಕೆ ನಾನು ನೋಡಿದ್ರೆ 10 ವರ್ಷ ಕಾಲ ವಿಚಿತ್ರರಾಯರ ಕಾರ್ ಶೆಡ್ ಇತ್ತು. ಒಂದು ಕಾರ್ ಶೆಡ್ಡಲ್ಲಿ ಒಂದು ಮರದ ಪೆಟ್ಟಿಗೆಯಲ್ಲಿತ್ತು. ಆಮೇಲೆ ತಂದು ಇಲ್ಲಿಟ್ರು. ಈ ಜಾಗದಲ್ಲಿತ್ತು ಮರದ ಪೆಟ್ಟಿಗೆ, ಜಾಕೆ ಪೆಟ್ಟಿಗೆ ಅನ್ನೋದು ಇದ್ದಂತ. ಆ ಜಾಕೆ ಪೆಟ್ಟಿಗೆಯಲ್ಲಿ ಇಲ್ಲಿಬಿಟ್ರು. ಆಮೇಲೆ ಊರು ಹಿರಿಯರು ಸೇರಿಕೊಂಡು ಹೀಗೆ ಆಗಲ್ಲ ಪ್ರತಿಷ್ಠಾಪನೆ ದೃಷ್ಟಿಯಿಂದ ಶೃಂಗೇರಿಗೆ ಹೋಗಿ ಗುರುಗಳಿಗೆ ಪ್ರಾರ್ಥನೆ ಮಾಡ್ಕೊಂಡು ಆಯಿತು ನಾನು ಬಂದು ಪ್ರತಿಷ್ಠಾಪನೆ ಅಂತ ಮಹಾಸ್ವಾಮಿಗಳು ಒಪ್ಕೊಂಡಾಗ ಇಲ್ಲಿ ಪ್ರತಿಷ್ಠಾಪನೆ ಆಯಿತು. ಭಾಳ ವಿಜೃಂಭಣೆಯಿಂದ ಆಯಿತು. ಅದೇ ಟೈಮ್ಗೆ ಒಂದು ಗಣಪತಿ ಇತ್ತು ಇಲ್ಲಿ ದೇವಸ್ಥಾನ ಹತ್ರ. ಗಣಪತಿ ಕದ್ದೋಗ್ಬಿಡ್ತು. ಆಮೇಲೆ ಗಣಪತಿಯಲ್ಲಿ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರು. ಪೊಲೀಸ್ನವರು ಆ ಕೆರೆ ಹತ್ರ ಬಿಸ್ಟಮ್ ಕೆರೆ ಹತ್ರ ಒಂದು ಭವನದಲ್ಲಿ ಬಿದ್ದಿತ್ತು. ಹಾಕಿದ್ರಲ್ಲ ತಾಂಡ ಗಣಪತಿಯನ್ನು ಅದೊಂದು ಪೊಲೀಸ್ನವ್ರು ತಂದರು. ಅವ್ರು ಹೇಳಿದ್ರು, ಪೊಲೀಸರು ಹೇಳಿ ಓಡಾಡಿದೆ ಅದು ನಮಗೆ ಸಿಕ್ಕಿದೆ, ನಾವು ಪ್ರತಿಷ್ಠೆ ಮಾಡ್ತೀವಿ ಅಂತ ಪೊಲೀಸ್ ಸ್ಟೇಷನ್ ನೋಡಿ ಗುಡಿ ಕಟ್ತಾರೆ. ಗುಡಿ ಕಟ್ಟಿ ಅದೇ ದಿವಸ ಮಹಾಸ್ವಾಮಿಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲೂ ಹೋಗಿ ಪೊಲೀಸ್ ಸ್ಟೇಷನ್ ಹತ್ರ ಆ ಬೋರ್ಡಿನ ಬರ್ತಾರೆ. ಗಣಪತಿಯಿಂದ ಪ್ರತಿಷ್ಠಾಪನೆ ಮಾಡಿದ್ರು. ಅವತ್ತಿಂದ ಆ ಗಣಪತಿ ಅಲ್ಲಿ ಪೊಲೀಸ್ ಸ್ಟೇಷನ್ ಹೆಸರು ಪೊಲೀಸ್ ಸ್ಟೇಷನ್ ಗಣಪತಿ ಇದೆ. ಆ ಗಣಪತಿ ಪ್ರತಿಷ್ಠಾಪನೆ ಮತ್ತು ಆಚಾರ್ಯ ಪ್ರತಿಷ್ಠಾಪನೆ ಒಂದೇ ದಿವಸ ಶೃಂಗೇರಿ ಮಹಾಸ್ವಾಮಿಗಳು ವಿದ್ಯಾತೀರ್ಥ ಮಹಾಸ್ವಾಮಿಗಳು ನಡೆಸಿಕೊಟ್ರು. ನಮ್ಮನ್ನು ಪುಣ್ಯ ನಮ್ಮದು ಇಲ್ಲಿ. ಆದ್ದರಿಂದ ಇಲ್ಲಿ ಇನ್ನೊಂದು ವಿಷಯ, ಈ ಗಿರಿಗಲ್ಲೇಶ್ವರ ಅಂತ ಇದೆಯಲ್ಲ ಅದು ಅಲ್ಲಿತ್ತು. ಆ ಗುಡಿಲಿತ್ತು. ಗುಡಿ ಹೋಗಿದ್ದು ಈ ಗಿರಿಗಲ್ಲೇಶ್ವರ. ಅವ ಸ್ವಾಮಿಗಳು ಅಪ್ಪಣೆ ತಗೊಂಡು ಅದು ಚೇಂಜ್ ಮಾಡಿ ಅದು ಅಲ್ಲಿಗೆ ಹಾಕಿ ಗುರುಗಳು ಕೂರಿಸೋಣ ಅಂತ ಅಲ್ಲಿಗೆ ಗಿರಿಗಲ್ಲನ್ನು ಸ್ಥಾಪನೆ ಮಾಡಿದರು. ಅಲ್ಲಿಂದ ಸ್ವಾಮಿ ಶಂಕರಾಚಾರ್ಯ ವಿಗ್ರಹವನ್ನು ಇಲ್ಲಿ ಸ್ಥಾಪನೆ ಮಾಡಿದರು. ಇಷ್ಟೇ ಗುರುಗಳ ಅನುಗ್ರಹ, ಗುರುಗಳ ಆಶೀರ್ವಾದ, ನಮ್ಮ ಬೇಲೂರಿನ ಪುಣ್ಯ. ಅವತ್ತಿಂದ ಈ ಅನುಚಾನವಾಗಿ ಶಂಕರ ಜಯಂತಿ ಆರಾಧನೆ, ಶಂಕರ ಜಯಂತಿ ಉತ್ಸವ, ಶಂಕರ ಜಯಂತಿ ಪಾರಾಯಣ ಎಲ್ಲ ನಡೀತಾ ಬರ್ತಾ ಇದೆ. ಇವತ್ತಿನ ದಿವಸ ನಾವು ಎಲ್ಲರ ಸಹಕಾರದಿಂದ ಅಂದರೆ ಬೇಲೂರಿನ ಎಲ್ಲರ ಸಹಕಾರದಿಂದ ಇವತ್ತು ಈ ಶಂಕರ ಜಯಂತಿ ಅಂಗವಾಗಿ 9 ದಿವಸದ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಆಚಾರ್ಯರು ಮತ್ತು ಕೇಶವರು, ಹಿಂದೂ ಸ್ವಾಮಿಗಳು, ಮಹಾಗುರುಗಳು ಎಲ್ಲರ ಆಶೀರ್ವಾದ ನಮಗೆಲ್ಲ ಇರಲಿ. ಇಡೀ ಊರು ಸುಖ ಇರಲಿ, ಮಳೆ ಎಲ್ಲ ಬರಲಿ ಅಂತೇಳಿ ನಾವು ಸ್ವಾಮಿಗಳ ಪಾದದಲ್ಲಿ ಆದಿಗುರು ಶಂಕರಾಚಾರ್ಯರ ಪಾದದಲ್ಲಿ ನಾವು ಪ್ರಾರ್ಥನೆ ಮಾಡಿರ್ತೀವಿ. ಶಂಕರಾಚಾರ್ಯರನ್ನ ಆದಿಗುರುಗಳು ಅಂತ ಕರೀತಾರೆ.
ಅವ್ರಿಗಿಂತ ಗುರುಗಳು ವ್ಯಾಸರು. ಅದು ಪದ್ಧತಿ ಬಂದಿದೆ, ಆದಿಶಂಕರಾಚಾರ್ಯ ಅಂತ ಹೆಸರು. ಆದಿಶಂಕರಾಚಾರ್ಯರು ಅವರು ಮೊದಲನೇ ಗುರುಗಳು ಎಲ್ಲರಿಗೂ. ಆದ್ದರಿಂದ ಶಂಕರಾಚಾರ್ಯರ ಅನುಗ್ರಹ ನಮಗೆಲ್ಲ ಬರಲಿ, ಎಲ್ಲರಿಗೂ ಕಾಪಾಡಲಿ ಅಂತೇಳಿ ನಾನು ಪ್ರಾರ್ಥನೆ.